ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ ತೆಲಂಗಾಣದ ಜಟ್ಟಿಯಲ್ ಜಿಲ್ಲೆಯ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಸೊ ಏನ್ ನಡೆದೈತೆ ಅಂತಂದ್ರೆ ಇವ್ರ ಹೆಸರು ವೈಷ್ಣವಿ. 19 ವರ್ಷ, ಅಂದ್ರೆ ಈಗ 19 ವರ್ಷ. ಇವರಿಗೆ ಒಂದು 2-3 ವರ್ಷದ ಹಿಂದೆನೆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಕೂಡ ಒಂದು ಯೂಟ್ಯೂಬರೇ. ಸೊ ಇವರ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಫಾಲೋ ಮಾಡ್ತಾರೆ ಅಂತಂದ್ರೆ ಒಂದು 50,000 ಜನ ಫಾಲೋ ಮಾಡ್ತಾರೆ. ಸೊ ಇವರು ವೈಷ್ಣವಿ ಮತ್ತೆ ಹರಿಬಾಬು ಇವ್ರಿಗೆ 24 ವರ್ಷ. ಇವರನ್ನ 19ನೇ ತಾರೀಕು, ಮಾರ್ಚ್ 19ನೇ ತಾರೀಕು ಇವ್ರನ್ನ ಬಂಧಿಸಿ ಹಿಡಿದು ಒಳಗೆ ಹಾಕವ್ರೆ. ಯಾಕೆ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ. ಸೊ ಇವರಿಬ್ರು ಕೂಡ ಲವ್ ಮಾಡ್ತಾರೆ. ಈ ವೈಷ್ಣವಿ ಮತ್ತೆ ಹರಿಬಾಬು ಇಬ್ರು ಕೂಡ ಲವ್ ಮಾಡ್ತಾರೆ. ಸೊ ಅದೇ ಗ್ರಾಮದಲ್ಲಿ ಯಾವ ತರ ಪರಿಚಯ ಆಗುತ್ತೆ ಅಂತಂದ್ರೆ ಪಕ್ಕದ ಮನೆ. ಸೊ ಯಾವಾಗಲೂ ಫ್ರೆಂಡ್ ಆಗ್ತಾರೆ, ಫ್ರೆಂಡು ಲವ್ ಆಗುತ್ತೆ, ಅದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಬ್ರು ಎರಡು ಕಡೆಯಿಂದನೂ ಕೂಡ ಪ್ರೆಷರ್ ಕೊಟ್ಟವ್ರೆ. ಸೊ ಈ ಮದುವೆಗೆ ಯಾರು ಕೂಡ ಒಪ್ಲಿಲ್ಲ. ಇವ್ರು ಏನ್ ಮಾಡವ್ರೆ ಅಂತಂದ್ರೆ ಕಳೆದ ವರ್ಷ 2025ರಲ್ಲಿ ಮೇ ತಿಂಗಳಲ್ಲೇ ಮದುವೆ ಆಗಿತ್ತು. ಅಂದ್ರೆ ಓಡೋಗಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಒಂದಷ್ಟು ಜನ ಮಾತಾಡಿ ಸೇರಿಸ್ಕೊತಾರೆ. ಸೊ ಹರಿಬಾಬು ಮನೇಲಿ ಅವಾಗೇನೋ ವರದಕ್ಷಿಣೆ ಕೊಡ್ತೀನಿ ಅಂತ ಏನೋ ಮಾತಾಡವ್ರೆ. ಸೊ ವರದಕ್ಷಿಣೆ ಕೊಡೋದು ತಪ್ಪು, ಕೇಳೋದು ತಪ್ಪು, ಸರಿಯಾ? ಸೊ ಈ ತರ ಪ್ರಾಬ್ಲಮ್ ಆಗೈತೆ. ಸೊ ಅವತ್ತಿನಿಂದನೇ ಇಬ್ರು ಮನೇಲೂ ಕೂಡ ವೈಷ್ಣವಿ ಮನೇಲಿ ಏನ್ ತೊಂದರೆ ಇಲ್ಲ, ಖುಷಿಯಾಗಿದ್ರು, ಹ್ಯಾಪಿಯಾಗಿದ್ರು. ಆದ್ರೆ ಈ ಹರಿಬಾಬು ಮನೇಲಿ ಕೇಳಿದ ವರದಕ್ಷಿಣೆಯನ್ನ ಕೊಡ್ತಾ ಇಲ್ಲ ಅಂತ ಟಾರ್ಚರ್ ಮಾಡವ್ರೆ. ಸೊ ಆ ವೈಷ್ಣವಿಯನ್ನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ತುಂಬಾ ಟಾರ್ಚರ್ ಕೊಟ್ಟವ್ರೆ ಈ ಹರಿಬಾಬುವಿನ ಕುಟುಂಬ ವರದಕ್ಷಿಣೆಗೋಸ್ಕರ. ಸೊ ಈ ವೈಷ್ಣವಿಗೆ ಒಬ್ಬ ತಮ್ಮ ಇರ್ತಾನೆ. ಸೊ ಅಪ್ಪ ಅಮ್ಮದಿರೋ ಪಕ್ಕದ ಮನೆನೇ ಅಲ್ವಾ, ಅವಾಗ ಜಗಳ ಬರ್ತಿತ್ತು, ಯಾವಾಗ್ಲೂ ಜಗಳ ಬರ್ತಿತ್ತು. ಈ ಹರಿಬಾಬು ಕೂಡ ವೈಷ್ಣವಿ ಹತ್ರ ತನ್ನ ತಾಯಿ ಜೊತೆ ಸೇರ್ಕೊಂಡು ಜಗಳ ಮಾಡ್ತಿದ್ದಂತೆ. ಸೊ ಒಂದಷ್ಟು ಅದು ಕೊಡ್ಬೇಕು, ಇದು ಕೊಡ್ಬೇಕು, ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸೊ ಏನೇನೋ ಹೇಳೋಣ. ಬಟ್ ಆದ್ರೂ ನಾನು ಹೇಳೋದು ಈ ಇಬ್ರಿಗೂ ಕೂಡ, ಎರಡು ಫ್ಯಾಮಿಲಿಗೂ ಕೂಡ ವಿರೋಧವಾಗಿ, ಅಂದ್ರೆ ಇಷ್ಟ ಇಲ್ದೇನೆ ಮದುವೆ ಮಾಡೋರಲ್ವಾ. ಆ ವೈಷ್ಣವಿಗೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂತಂದ್ರೆ ಈ ಹರಿಬಾಬುನೇ ಬಂದು ನಿಂತು ಮಾತಾಡ್ಬೇಕು. ಈ ಹರಿಬಾಬುನೇ ತನ್ನ ತಾಯಿ ಜೊತೆ ಸೇರ್ಕೊಂಡು ಈ ತರ ಮಾಡೋ ನಿಂತಿದೆ. ಮನುಷ್ಯನ ಏನೋ ಗೊತ್ತಿಲ್ಲ, ಏನ್ ಅನ್ನೋದು ನನಗೆ ಗೊತ್ತೈತಲ್ಲ. ಸೊ ಈ ಯೂಟ್ಯೂಬ್ ಚಾನಲ್ ಯಾವತ್ತಿಂದ ಶುರು ಆಗುತ್ತೆ ಅಂತಂದ್ರೆ ಮೊದಲಿಂದಾನೇ ಒಂದು 2-3 ವರ್ಷದಿಂದನೇ ಯೂಟ್ಯೂಬ್ ಚಾನಲ್ ಶುರು ಆಗುತ್ತೆ ವೈಷ್ಣವಿಗೆ. ಸೊ ಈ ವೈಷ್ಣವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮದುವೆ ಆಗೋಕ್ಕೂ ಮುಂಚೆ, ಅಂದ್ರೆ ಈ ಹರಿಬಾಬುವನ್ನ ಮದುವೆ ಆಗೋಕ್ಕೂ ಮುಂಚೆ ಹರಿಬಾಬುವಿನ ಕುಟುಂಬ ಕೂಡ ಆ ಯೂಟ್ಯೂಬ್ ಚಾನಲ್ ಇದ್ದಾರಂತೆ. ಸೊ ಇವರು ಕೂಡ ನನ್ನ ಫ್ಯಾಮಿಲಿ ಅಂತ ವಿಡಿಯೋ ಮಾಡಿ ಹಾಕಿದಾರಂತೆ ಆ ವೈಷ್ಣವಿ ಅವರು. ಸೊ ಅದೆಲ್ಲ ಆಗುತ್ತೆ ಮಾರ್ಚ್ 17ರಂದು ಏನ್ ನಡೀತೆ ಗೊತ್ತಾ? 16ರಂದು ನೈಟು ಎಲ್ಲ ಜಗಳ ಬಂದಿರುತ್ತೆ. ಬೆಳಿಗ್ಗೆ 4:04 ವೈಷ್ಣವಿ ಇಲ್ಲ. ಸೊ ಏನ್ ಮಾಡೋಣ ಗೊತ್ತಾ? ಈ ಹರಿಬಾಬು ಏನ್ ಮಾಡೋಣ ಗೊತ್ತಾ? ಈ ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟು ಚಾಕುವಿನಿಂದ ಇರಿದು ಕೊಂದು ಅಪ್ಸ್ಕೊಂಡಾದ, ಓಡ್ಬಿಟ್ಟ. ಸೊ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟು ಕೆಲವು ನ್ಯೂಸ್ಗಳೆಲ್ಲ ಬರುತ್ತೆ. ಸೊ ಎಲ್ಲರೂ ಕೂಡ ಮಾತಾಡಕ್ಕೆ ಶುರು ಮಾಡ್ತಾರೆ. ಮಾತಾಡಾದ್ಮೇಲೆ ಈ ಹರಿಬಾಬು ಓಡಿರ್ತಾನಲ್ಲ, ಅವನ್ನ ಹಿಡಿದು ಬಂಧಿಸಿ ಒಳಿಕಾಕ್ತಾರೆ. ಸೊ ಒಳಿಕಾಕ್ದಾಗ ಈ ತರ ನಡೀತು ಅಂತ ಅವನು ಹೇಳಿರ್ತಾನೆ. ಸೊ ಇನ್ನೂ ಕೂಡ ಈಗ ಈ ವಿಡಿಯೋ ಮಾಡ್ತಿರುವಂತ ಸಂದರ್ಭದಲ್ಲೂ ಕೂಡ ಹರಿಬಾಬುವಿನ ಫ್ಯಾಮಿಲಿ ಇಲ್ವಂತೆ, ಟೋಟಲ್ ಫ್ಯಾಮಿಲಿ ಓಡ್ಬಿಟ್ಟವ್ರೆ, ಅಪ್ಸ್ಕೊಂಡ್ ಆಗವ್ರೆ. ಸೊ ಅವ್ರನ್ನು ಕೂಡ ಹುಡುಕ್ತವ್ರೆ. ಸೊ ಇದರಲ್ಲಿ ವೈಷ್ಣವಿ ಸೊ ಇದಾದ ನಂತರ ವೈಷ್ಣವಿ ಅವರ ಕುಟುಂಬ ತುಂಬಾ ಆ ಶಾಕಿನಿಂದ ಇನ್ನೂ ಕೂಡ ಬರ್ತಾ ಇಲ್ವಂತೆ. ತುಂಬಾ, ಅದರಲ್ಲೂ ಆ ವೈಷ್ಣವಿ ಅವರ ತಮ್ಮ ಆ ವಿಡಿಯೋಗಳೆಲ್ಲ ನೋಡ್ತೀರಾ, ನನಗೆ ಒಂಥರ ಫೀಲಿಂಗ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ವೈಷ್ಣವಿ ಸಮಾಧಿ ಹತ್ರ ವೈಷ್ಣವಿಗೆ ಇಷ್ಟವಾದಂಥ ವಸ್ತುಗಳನ್ನ ಇಟ್ಟು ತುಂಬಾ ಡೈಲಿ ಹೋಗಿ ಬರ್ತಿದ್ದಾರಂತೆ. ಆ ವೈಷ್ಣವಿ ಅವರ ತಮ್ಮ ಅಲ್ಲೇ ಮಲ್ಕೊಬಿಟ್ಟಿದ್ದಾನಂತೆ. ಸೊ ಇದರಲ್ಲಿ ಯಾರು ತಪ್ಪು? ಸೊ ಎಲ್ಲ ಪೇರೆಂಟ್ಸ್ಗೂ ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ? ಈ ವರದಕ್ಷಿಣೆ ಅಂತ ಮಾತಾಡ್ತಾರಲ್ಲ, ಅವರೆಲ್ಲ ಬಂದು ಏನಾದ್ರು ವರದಕ್ಷಿಣೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ಓಡಿಸಿ, ಏನು ತಪ್ಪೇನಿಲ್ಲ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಇದರಲ್ಲಿ ಯಾರು ತಪ್ಪಾಗಿರುತ್ತೆ ನೀವೇ ಹೇಳಿ. ಸೊ ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.